ಶಿವರಾಮ ಶಿವರಾಮ ಶಿವರಾಮ್ ಶಿವರಾಮನ ಇಲ್ಲ ಬಲರಾಮನ ಇಲ್ಲ ಹೋಗಿ ಆಚೆಗೆ. ಮನೆಗೇನೆ ಬದಲಾಗ್ಬಿಟ್ಟಿದೀಯ ಏನು? ಮಿಸ್ಟರ್ ಶಿವರಾಮ್ ಇಷ್ಟು ಗಡ್ಸಾಗಿ ಮಾತಾಡೋದಿಲ್ವಲ್ಲ? ಅಮ್ಮ ಅಮ್ಮ ಅಯ್ಯ ಇನ್ನೂ ಅಡಿಗೆ ಆಗಿಲ್ಲ, ಮುಂದೆ ಹೋಗಯ್ಯ. ಏನಿದು ನನ್ನ ತಿರ್ಬೇಕು ಅಂತ ತಿಳ್ಕೊಂಡ್ಲ ಏನು? ಟೆಕ್ನಿಕ್ ಚೇಂಜ್ ಮಾಡಿ ನೋಡೋಣ. ಸರ್ ಸರ್ ಯಾವನು ಯಾವನು? ಮೂರೊತ್ತು ಶಿವರಾಮ ಶಿವರಾಮ ಅಂತ ಬಡ್ಕೊಳ್ತಾನೆ ಇರ್ತಾರೆ. ಓ ನೀವಾ? ಆಫೀಸ್ ನಲ್ಲಂತೂ ಬಿಡಲ್ಲ, ಮನೇಲಿ ನೆಮ್ಮದಿಯಾಗಿರೋ ಬಿಡಲ್ವಾ? ಸಾರಿ ಮೇಡಮ್, ಶಿವರಾಮು ಅದು ಮಾರ್ಕೆಟ್ಗೆ ಹೋಗಿದೆ. ಕೂತ್ಕೊಳ್ಳಿ, ಬಂದ್ಬಿಡುತ್ತೆ. ಬರುತ್ತಾ? ಮರ್ಯಾದೆ ಎದುರ್ಬಿಟ್ಟಿದೆ. ಚೆನ್ನಾಗಿದ್ರಲ್ಲ, ಏನಾಗಿದೆ ಇಬ್ಬರಿಗೂ? ನಮ್ಮನೆ ಅಟ್ಮಾಸ್ಫಿಯರ್ ಇಲ್ಲಿಗೂ ಬಂದ್ಬಿಡ್ತು. ಲಕ್ಷ್ಮಿ, ನೀನು ಹೇಳಿದ ಸಾಮಾನೆಲ್ಲ ತಗೊಂಬಂದಿದ್ದೀನಿ. ಆ ಕೊತ್ತಂಬರಿ ಸೊಪ್ಪಿಗೆ ಏನ್ ಡಿಮ್ಯಾಂಡ್ ಅಂತೀಯ? ಎಲ್ಲ ಬ್ಲಾಕ್ ಮೇಲ್ ತಗೊಂಬರ್ಬೇಕಾ ಬಂತು? ಯಾಕೆ ಸ್ಲೇಟು? ಹೇಳಿದ್ನಲ್ಲೇ ಕೊತ್ತಂಬರಿ ಸೊಪ್ಪು ಸಿಗ್ಲಿಲ್ಲ ಅಂತ. ಇದು ಸ್ವಲ್ಪ ಇಳಿಸು. ಕೆಲಸ ಮಾಡಕ್ ಕಾಣಿಸ್ತಿಲ್ವಾ? ನೋಡಕ್ ಯಾವ್ದೋ ಒಂದ್ ಬಂದ್ ಕೂತಿದೆ. ನೀವ್ ಮನೇಲಿ ಇಲ್ಲ ಅಂತ ಎಷ್ಟ್ ಸತಿ ಹೇಳಿದ್ರೆ ಗೂಟ ಹೊಡ್ಕೊಂಡು ಕೂತಿದೆ. ಯಾರದು? ನೋಡ್ಲಿಲ್ವಲ್ಲ. ಹೋಗ್ ನೋಡ್ರಿ. ಇದು ಸರ್, ನೀವು ಯಾವ ಬಂದ್ರೆ? ನಾನು ಆಗಲೇ ಬಂದಯ್ಯ. ನೀನು ಆ ಪಡವಲ್ಕಾಯಿನ ಕುತ್ತಿಗೆಗೆ ಹಾಕೊಂಡು ಪರಿಶೀಲನಾಗಿ ಹೋಗೋದನ್ನ ಕಣ್ಣಾರೆ ನೋಡ್ದೆ. ನಮ್ಮನೆಯಲ್ಲಿ ಈ ಮಟ್ಟದಲ್ಲಿಲ್ಲಪ್ಪ. ಅದು ಸುಮ್ಮನೆ ಒಂದ್ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಯಾರಿಗೂ ಹೇಳಲ್ಲ ಬಿಡು. ಸರ್, ಇನ್ನೊಂದು ವಿಷಯ, ಸ್ವಲ್ಪ ದಿವಸದಿಂದ ಇವಳು ಮೈ ಹುಷಾರಿಲ್ಲ. ಹೌದಾ? ಹಿಸ್ಟೀರಿಯಾ ಬೇರೆ ಅಟ್ಯಾಕ್ ಆಗಿದೆ ಅಂದ್ರೆ? ಅಂದ್ರೆ ಸಿಕ್ಕಾಪಟ್ಟೆ ಕಿರ್ಚಾಡ್ತಾಳೆ, ಕೈ ಸಿಕ್ಕಿದಲ್ಲ ಹಾಗೆ ಬಿಸಿ. ಹೀಗೆ ಸರ್, ಹೀಗೆ ಸರ್, ಯಾರಾದ್ರೂ ತುಂಬಾ ಕಂಟ್ರೋಲ್ ಇಟ್ರೆ ಹೀಗೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಇಷ್ಟು ದಿವಸ ನನಗೆ ಯಾಕೆ ಇಷ್ಟೇ ಆಗ್ಲಿಲ್ಲ ಸರ್? ನೀವು ಮಾತ್ರ ನಿಮ್ಮ ಹೆಂಡತಿ ಕಂಟ್ರೋಲ್ ಇಡಿ ಸರ್. ಮೊದಲು ನಿನ್ನ ಹೆಂಡತಿ ನೋಡ್ರಿ. ಎಕ್ಸ್ಕ್ಯೂಸ್ ಮಿ ಸರ್. ಬಾರಪ್ಪ ಶಿವರಾಮ, ಕೂತ್ಕೋ. ಹೇಗಿದೆ ನಿನ್ನ ಹೆಂಡತಿ ಹಿಸ್ಟೇರಿಯಾ? ಅಯ್ಯೋ, ಅದನ್ನ ಯಾಕೆ ಸರ್ ಕೇಳ್ತೀರಾ? ಪೆಟ್ರೋಲ್ ಖರ್ಚು, ಪ್ರಾವಿಷನ್ ಖರ್ಚು, ಮೆಡಿಕಲ್ ಖರ್ಚು, ಸಾಲದಕ್ಕಿಂತ ಮನೆ ಬಾಡಿಗೆ ಬೇರೆ ಜಾಸ್ತಿ ಮಾಡ್ಬಿಟ್ಟಿದೆ. ನಾವು ಹೋಪ್ಲೆಸ್ ಫೆಲೋ. ಸುಧಾರಿಸ್ಕೊಳಕ್ಕೆ ಒದ್ದಾಡ್ತಾ ಇದೀನಿ ಸರ್. ಹೇಗೆ ಸನ್ಯಾಸಾಗೆಲ್ಲ ಹೋಗ್ಬಿಡ್ತೀನಿ ಸರ್. ಯಾವಾಗ ಅಂತ ನನಗೂ ಹೇಳು, ನಾನು ಬರ್ತೀನಿ. ಅಲ್ಲೂ ನಾನು ಬಿಡಲ್ವಾ ಸರ್ ನೀವು? ಐ ವಾಂಟ್ ಟು ರಿಸೈನ್ ಸರ್. ಇವತ್ತು ಆಗ್ತಾ ಇದೆಯಲ್ಲಮ್ಮ, ದಿವಸನೇ ಇದೇ ಆಗಾಯ್ತು. ಇನ್ಯಾರಾದ್ರೂ ಲವ್ ಲೆಟರ್ ಬರ್ತಾರಾ? ಹೌದು ಸರ್. ಯಾರು? ಡಿಸ್ಪ್ಯಾಚ್ ದಾಮೋದರ್ ಸರ್. ದಾಮೋದರನಾ? ಡೋಂಟ್ ವರಿ, ನಾನು ಅವನಿಗೆ ಡಿಸ್ಪ್ಯಾಚ್ ಮಾಡ್ತೀನಿ. ಮಾಡಿ ನೀನು ಹೋಗಿ ಅವನನ್ನು ಕಳಿಸು. ಈ ಕಾಗದ ನನ್ ಕೈಲಿ ಕೊಟ್ಟು ಅವ್ರು ಲೀವ್ ಹಾಕಿ ಹೊರಟೋದ್ರು ಸರ್. ಹಾಗಾದ್ರೆ ನಿನ್ ಮನೆಗೆ ಹೋಗು, ಸೋಮವಾರ ನಾನು ನೋಡ್ತೇನೆ. ನಿನ್ನ ನೋಡಿ. ಸರಿ ಸರ್. ಅಲ್ಲ, ಇದೇನು ಆಫೀಸ್? ಬರೀ ಲವ್ ಲೆಟರ್ ಬರೆಯೋದಕ್ಕೆ ಜಾಗನ? ಏನು ಅರ್ಥವೇ ಆಗ್ತಾ ಇಲ್ಲ ನನಗೆ. ಸರ್, ಒಂದು ಬ್ಯೂಟಿಫುಲ್ ಐಡಿಯಾ ಸರ್. ಈ ಜಾಗಕ್ಕೆ ಬರಬಾರ್ದಿತ್ತು. ಸೆಂಟಿಮೆಂಟ್ ವಾಯ್ಸ್ ಚೆನ್ನಾಗಿಲ್ಲ. ಯಾವ ಐಡಿಯಾನೂ ಇಲ್ಲಿ ಕ್ಲಿಕ್ ಆಗಿಲ್ಲ. ಜಾಗ ಬದಲಾಯಿಸೋಣ. ಯು ಆರ್ ವೆರಿ ಇನ್ನೋಸೆಂಟ್ ಸರ್. ಜಾಗ ಏನ್ ಸರ್ ಮಾಡುತ್ತೆ? ಬ್ರೈನ್ ಬೇಕು, ಬ್ರೈನ್. ಇದನ್ನ ನೋಡಿ. ಪ್ರೇಮ ಸಂದೇಶ. ಪ್ರೇಮವು ಬಾಳಲಿ, ಪ್ರೇಮವು ಗೆಲ್ಲಲಿ. ಲವ್ ಲೆಟರ್ ಜೋರಾಗಿದೆಯಲ್ಲಪ್ಪ. ದಟ್ ಇಸ್ ಶಿವರಾಮ್. ನನ್ನ ಪ್ರಿಯತಮೆಯಾದ ಮಾಜಿ ಪ್ರೇಯಸಿ ಭುವನೇಶ್ವರಿಗೆ. ರಾಸ್ಕಲ್, ನನ್ನ ಭುವನಿಗೆ ಬನ್ನಿ. ಅಲ್ಲ ಸರ್, ನೀವು ನನ್ನ ಬಾಸ್ಗೆ ದ್ರೋಹ ಮಾಡೋಷ್ಟು ಕಟ್ಟಲ್ಲ ಸರ್ ನಾನು. ಆ ಅಳುವರ್ಕಿ ಟೈಪಿಸ್ಟ್ ಇದಾವಲ್ಲ, ಆ ಲವ್ ಲೆಟರ್ ತಗೊಂಡ್ ನಿಮಗೆ ತೋರ್ಸದಲ್ಲ, ಅವಾಗ್ಲೇ ಈ ಗೋಲ್ಡನ್ ಬ್ರೇಕ್ ಬಂತ ಐಡಿಯಾ. ಮುಂದಕ್ಕೆ ಹೋದೆ. ನನ್ನ ಕಣ್ಮಣಿ ಪಂಚವರ್ಣದ ಗಿಣಿ ಭುವನೇಶ್ವರಿಗೆ. ನನ್ನನ್ನು ನೀನು ಮರ್ತಿಲ್ಲ ಎಂದು ನಾನು ತಿಳಿದಿದ್ದೇನೆ. ನಿನ್ನ ಜೊತೆ ಹಾಡಿ ಆಡಿ ಕುಡಿದ ಆ ಅಮೃತ ಗಳಿಗೆನ ನಾನು ಇನ್ನು ಮರ್ತಿಲ್ಲ. ನೀನು ಬೇರೆಯೊಬ್ಬರನ್ನು ಮದುವೆಯಾಗಿ ಗೃಹಿಣಿಯಾಗಿದ್ದರೂ ನನ್ನ ಅರಿಗಿಣಿಯಾಗಿದ್ದ ನಿನ್ನ ಜೊತೆ ಕಳೆದ ದಿನಗಳನ್ನು ಈಗಲೂ ಮೆಲುಕು ಹಾಕ್ತೀನಿ. ಒಂದು ಸಲ ನಿನ್ನ ನೋಡ್ಬೇಕೆಂಬ ಆಸೆ ನನ್ನ ಹುಚ್ಚಿನನ್ನಾಗಿ ಮಾಡಿದೆ. ಯಾವಾಗ, ಎಲ್ಲಿ ಅನ್ನೋದನ್ನ ಆದಷ್ಟು ಬೇಗ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಇಂತಿ ನಿನ್ನ ಕಾಲೇಜಿನ ಮಾಜಿ ಪ್ರೇಮಿ ಮಲ್ಲಿಕ್ ಬಾಬು. ಹಾಗೆ ಏನೋ ಯಾರಿ ಮಲ್ಲಿಕ್ ಬಾಬು? ಯಾವ ಬಡ್ಡಿ ಮಗನಿಗೆ ಗೊತ್ತು ಸರ್? ನನ್ನ ಕಲ್ಪನೆಯಲ್ಲಿ ನಾನೇ ಸೃಷ್ಟಿ ಮಾಡಿರೋ ಪಾತ್ರದ ಹೆಸರು. ನಾನೇನ್ ಮಾಡ್ಬೇಕು? ನಾಳೆ ನೀವು ಆಫೀಸಿಗೆ ಬರ್ತಾ ಇಲ್ಲ. ಈ ಕಾಗದ ನಾಳೆ ನಿಮ್ಮ ಮನೆ ಪೋಸ್ಟಲ್ ಬರುತ್ತೆ. ಅಯ್ಯ, ಇಲ್ಲೇ ಓದಾಯ್ತಲ್ಲ ನಾನು. ಅಯ್ಯೋ ಸಾರ್, ನಾಳೆ ಈ ಕಾಗದನ ಜೋರಾಗಿ ಮನೇಲಿ ಓದಿ ದುಡ್ಡು ರಂಪ ಮಾಡ್ತೀರಾ. ನಿಮ್ ಹೆಂಡತಿ ಫಿನಿಶ್, ನೀವು ರಾಜ. ಏನ್ ಪುರುಷೋತ್ತಮ,
ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಆಫೀಸಿಗೆ ಬೇರೆ ರಜಾ ಹಾಕಿ ಆ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಲ್ಲ, ಯಾಕೆ ಎಲ್ಲರೂ ವೇಟ್ ಮಾಡ್ತಿದ್ಯಾ? ನೋ ನೋ ನೋ, ನಥಿಂಗ್, ಜಸ್ಟ್ ರಿಲ್ಯಾಕ್ಸಿಂಗ್. ರಿಲ್ಯಾಕ್ಸಾ? ಡೆಸ್ಪರೇಷನ್. ಯಾಕಪ್ಪ ಕೆಚ್ಕೋತಿದ್ಯಾ? ಕಿರ್ಚ್ಕೊಂಡೆ ಇನ್ನೇನು ಹಾಡಾಡ್ಬೇಕೇನು? ಈ ಪತ್ರದಲ್ಲಿರೋ ಅಸಹ್ಯಗಳನ್ನು ಓದೋಕೆ ಕಣ್ಣಿಗೆ ನಾಚಿಕೆ ಆಗತ್ತೆ. ಇದನ್ನ ಮೊದಲು ಓದಿ, ಆಮೇಲೆ ನೀವೇ ಹೇಳಿ ನಿಮ್ಮ ಅಣ್ಣನ ನನ್ನ ಜೊತೆ ನಾನು ಹೇಗೆ ಬಾಳ್ವೆ ಮಾಡಬೇಕು ಅಂತ. ಯಾರು ಮನೆಗೆ ಬಾಬು? ಆಹಾ, ನನ್ನೇ ಕೇಳ್ತಿದ್ದೀರಾ? ನಿಮ್ಮ ಅಳಿಯನಾಗಿ ಬರ್ಬೇಕಾದವನು, ಆದ್ರೆ ಪಾಪ ನಾನು ಪ್ರಾಕ್ಷಿಯಾಗಿ ಬಂದ್ಬಿಟ್ಟೆ. ನೋಡು ಪುರುಷೋತ್ತಮ, ಎಷ್ಟು ಚಿಕ್ಕ ವಿಷಯನ ಇದು. ಹೌದಪ್ಪ, ದೊಡ್ಡದು ಮಾಡಿ ಯಾಕೆ ತಲೆ ಕೆಡಿಸ್ಕೋತೀಯ? ನೋಡು, ಈ ಕಾಗದಾನ ಯಾವನೋ ಲೋಫರು ಪೋಲಿ ಯಾವನೋ ಹಲ್ಕ ನನ್ನ ಮಗ ಬೇವರ್ಸಿ ಬರ್ದಿರ್ಬೇಕು. ಏನದು ಗಲಾಟೆ? ಸತಿ ಸುಮತಿ, ಸತಿ ಶಿರೋಮಣಿ, ಓಮರಾಂಗಿ, ನಯವಂಚಕಿ, ಅಮಾಯಕರ ತರ ಮದುವೆ ಮಂಟಪದಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈಯಿಂದ ತಾಳಿ ಕಟ್ಸ್ಕೊಂಡಿಲ್ಲ, ನಿನ್ನ ಗುಟ್ಟು ಅಟ್ಟಾಗಲ್ಲ ಅಂದ್ಕೊಂಡ್ಯಾ? ಇಷ್ಟು ವರ್ಷಗಳ ನಂತರ ನಿನ್ನ ಬಣ್ಣ ಬಯಲಾಗ್ತಾ ಇದೆ. ಇದನ್ನು ಓದು, ಆಮೇಲೆ ಮಾತಾಡೋಣ. ನನ್ನನ್ನು ಕ್ಷಮಿಸ್ಬಿಡಿ. ಮಲ್ಲಿಕ್ ಬಾಬುನ ನಾನು ಪ್ರೀತಿಸಿದ ನಿಜ. ಹೌದ್ರಿ, ನಾವಿಬ್ರು ಕಾಲೇಜಲ್ಲಿ ಓದ್ತಿದ್ದಾಗ ಒಂದೇ ಬೆಂಚಲ್ಲಿ ಕೂತ್ಕೋತಿದ್ವಿ, ಪ್ರೀತಿಯಿಂದ ಮಾತಾಡ್ತಿದ್ವಿ, ಪಿಕ್ಚರ್ಗೂ ಹೋಗ್ತಿದ್ವಿ. ಆದ್ರೆ ಅದನ್ನೇ ನೆನ್ಪಿಟ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಈ ತರ ಕಾಗ್ದ ಬರೀತಾನೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಮಲ್ಲಿಕ್ ಬಾಬು, ನಮ್ ಸಂಬಂಧ ಅವತ್ತೇ ಕಳೆದು ಹೋಗಿತ್ತಲ್ಲ, ಮತ್ತ್ಯಾಕೆ ಈ ತರ ಕಾಗ್ದ ಬರ್ದು ನಾವು ನೆಮ್ಮದಿನ ಹಾಳು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ನೀನ್ ಯಾಕೆ ಹೇಳ್ತಿದೀಯಾ? ಅಳ್ಬೇಕಾಗಿರೋನು ನಾನು. ಅವತ್ತು ನಾನು ಎಷ್ಟು ಕೇಳ್ಕೊಂಡೆ, ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ, ನಾನು ಏನ್ ತಪ್ಪು ಮಾಡಿಲ್ಲ ಅಂತ. ಅದು ಗಡವು ತಂದೆ. ಇವತ್ತು ನೋಡ್ತೀನಿ, ಶೀಲವಂತನಾಗಿರೋ ನನ್ನ ಪವಿತ್ರತೆಗೆ ಧಕ್ಕೆ ತಂದು ನನಗೆ ದ್ರೋಹ ಮಾಡಿದ ರಾಕ್ಷಸಿ ನೀನು, ರಾಕ್ಷಸಿ. ಏನಿದೆಲ್ಲ ವಿಷಯ ಇಷ್ಟು ದೂರಕ್ಕೆ ಬಂದ್ಮೇಲೆ ನಾನು ಯಾಕೆ ಮುಚ್ಚಿಡ್ಬೇಕು? ಅವರು ಬರ್ದಿರೋ ಎಲ್ಲ ಕಾಗದಗಳನ್ನು ನಿಮ್ ಪಾದಕ್ಕೆ ಸಮರ್ಪಣೆ ಮಾಡಿ ನಮ್ ಪಾಪ ಕ್ಷಮೆ ಕೇಳ್ಕೊಳ್ಳೋದು ನನ್ನ ಧರ್ಮ. ಧರ್ಮ ಅಂತೆ? ಧರ್ಮ ಎಲ್ಲ ಮಾಡೋದೆಲ್ಲ ಮಾಡಿ ಕ್ಷಮೆ ಕೇಳ್ತೀಯ? ಬಾವಿ ಯಜ್ಞಕ್ಕೆ ಹೋಗಿ ಭೂತ ಎದ್ ಬಂತು ಅನ್ನೋ ಕಥೆ ಆಯ್ತು. ಎಷ್ಟೇ ನಂಬಿದೆ ನಿನ್ನ, ಹೊಡ್ಕೊಳ್ಳೋದು ನನ್ನ ಬುದ್ಧಿಗೆ. ಅವತ್ತು ನೀನು ಹೇಳಿದೆ ಕಂಡವ್ರ ಪಕ್ಕ ಹೊರಳಾಡಿ ನನ್ನ ಪಕ್ಕದಲ್ಲಿ ಬಂದು ಮಲ್ಗಬೇಡ ಅಂತ ಅಲ್ಲ, ಇವತ್ತು ನಾನೇನ್ ಹೇಳ್ಬೇಕು? ನಿನ್ 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 ದಿವ್ಯ ಇದೇನ್ ಸರ್, ನೀವು ಲೊಕೇಶನ್ ಬೇರೆ ಚೇಂಜ್ ಮಾಡ್ಕೊಂಡ್ಬಂದು ನಾನು ಬೈತಾ ಇದ್ದೀರಾ, ಎಲ್ಲಂದ್ರೆ ಎಲ್ಲಿ ಬೇರೆ ಹೊಡಿತಾ ಇದ್ದೀರಾ ಸರ್? ನನ್ನ ದೇವ್ರ ನಮ್ಮ ತಾಯಿನೂ ಗೊತ್ತಿಲ್ಲ ಸರ್, ಅವ್ರಿಗೊಬ್ಬ ಲವರ್ ಇದ್ದಾನೆ, ಅದು ಮಲ್ಲಿಕ್ ಬಾಬು ಅಂತ ನನಗೆ ಗೊತ್ತಿಲ್ಲ ಸರ್. ರಾಮ, ಕೃಷ್ಣ, ಗೋವಿಂದ, ಪ್ರಕಾಶ, ಎಷ್ಟು ಹೆಸರಿತ್ತು, ಎಲ್ಲ ಹೆಸರು ಬಿಟ್ಟು ಆ ಮಲ್ಲಿಕ್ ಬಾಬು ಹೆಸರನ್ನೇ ಆರಿಸಿದ್ಯಲ್ಲೋ. ನಾನೇನೋ ದ್ರೋಹ ಮಾಡಿದ್ದೆ ನಿನ್ಗೆ, ನನ್ನ ನೆಮ್ಮದಿಯನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ ಪಾಪಿ. ನಿನಗೆ ಹೊಡಿದ್ರೆ ಸರ್ ನೋವಾಗುತ್ತೆ. ನೋವಾಗುತ್ತಾ? ನನ್ನ ಎದೆ ಹೊಡೆದು ಹೋಯ್ತಲ್ಲೋ. ಅಲ್ಲ, ನನ್ನ ಹೆಂಡತಿ ಹಳೆ ಲವರ್ ಪತ್ರಗಳನ್ನು ಕೊಟ್ಟು ಇದನ್ನು ಓದು ಅಂತ ಹೇಳಿದ್ಮೇಲೆ ನಾನು ಬದುಕಿ ಏನ್ ಪ್ರಯೋಜನ? ಸರ್, ಏನಂತ ಬರ್ತಿದ್ದಾರೆ? ಓದ್ ನೋಡು. ಪ್ರೀತಿಯೇ ಭುವನೇಶ್ವರಿಗೆ. ಸರ್, ಪವಿತ್ರ ಪ್ರೇಮನ ಇದು ಸರ್. ಯಾವ ಕಲ್ಮಶವನ್ನು ಎಷ್ಟು ಚೆನ್ನಾಗಿ ಪ್ರಾರಂಭಿಸಿದ್ದಾರೆ ನೋಡಿ. ಇದು ಸರ್ ಡಿವೈನ್ ಲವ್. ಅದು ಅಂದ್ರೆ ಇದರಲ್ಲಿ ಕಾಮಕ್ಕೆ ಜಾಗನೇ ಇಲ್ಲ ಸರ್, ಜಸ್ಟ್ ಆರ್ಡಿನರಿ ಅಫೆಕ್ಷನ್. ಇದನ್ನು ಹೋಗಿ ನೀವು ಸೀರಿಯಸ್ ತಗೊಂಡು ಓದಾಡ್ತಾ ಇದ್ರಲ್ಲ, ಹೋದ ಮುಟ್ಟಾಳ. ಪ್ರೇಮಾನೋ ಕಾಮನೋ ನಿನಗೆ ಗೊತ್ತಾಗತ್ತೆ. ಅದು ಕೂಡ ಆಣೆರಾಗೆ ಬರ್ದಿರ್ತಾನೆ. ಅಂದು ನೀನು
ನನ್ನನ್ನು ಮಳೆಯಲ್ಲಿ ತಬ್ಬಿ ಹಿಡಿದು ತಂಪಾದ ದೇಹಕ್ಕೆ ಕಾವಲಿತ್ತು ಕೊಟ್ಟ ಮುತ್ತಿನಲ್ಲಿ ನನ್ನನ್ನು ನಾನೇ ಮರೆತೆ. ಇದನ್ನ ಆರ್ಡಿನರಿ ಅಫೆಕ್ಷನ್ ಸರ್ ನೀವೇನ್ ಹೇಳಿ ಸರ್, ಎಕ್ಸ್ಟ್ರಾರ್ಡನರಿ ಬ್ರೈನ್ ಸರ್ ಮಲಿಕ್ ಬಾಬು ಇದು. ಅವನ ಅಡ್ರೆಸ್ ಎಲ್ಲಿ ಅಂತ ತಿಳ್ಕೊಬೋಣ ಅಂತ ಹೇಳಿ ಅವನ ಕರ್ಕೊಂಡೋಗಿ ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ಬಿಡ್ತೀನಿ. ದೊಡ್ಡ ಸಾಹಿತ್ಯ ಮಿಂಚ್ಬಿಡ್ತಾನೆ ಸರ್. ಸಮಾಜ ಮಾಡ್ತೀನೋ ರಾಸ್ಕಲ್, ನಿನ್ನನ್ನು ಸಾಯೋವರೆಗೂ ನಾನು ಬಿಡೋಲ್ಲ. ಏನವನೇ ಹೇಳ್ತಿರೋದು? ಆ ಮಲ್ಲಿಕ್ ಬಾಬು ನಿನ್ ಹಳೆ ಲವರ್ ಅಂತ ನಿನ್ ಗಂಡನ ಎದುರಿಗೆ ಒಪ್ಕೊಂಡಿದ್ದು ನಾಟಕನ? ಹೌದು ಚಿಕ್ಕಪ್ಪ, ಹಸಿ ಸುಳ್ಳು. ನನ್ ಗಂಡನ್ ತಲೆ ಕೆಡ್ಸೋಕ ಶಿವರಾಮ್ ಮಲ್ಲಿಕ್ ಬಾಬು ಅನ್ನೋ ಹೆಸರನ್ನ ಕ್ರಿಯೇಟ್ ಮಾಡ್ದ. ಅವ್ರ ಜೊತೆ ಸ್ವಲ್ಪ ತಮಾಷೆ ಮಾಡೋಣ ಅಂತ ನಾನು ಅದಕ್ಕೆ ಜೀವ ಕೊಟ್ಟೆ ಅಷ್ಟೇ. ನೀನ್ ಹೇಳಿದ ರೀತಿ ಕಾಲ್ ಹಿಡ್ಕೊಂಡು ಹತ್ತಿದ್ದು ನೋಡಿ ನಾನು ಅವನಾಗೆ ನಿಜ ಅಂತ ನಂಬ್ಕೊಂಡು ಮೋಸ ಹೋಗ್ಬಿಟ್ನಲ್ಲಮ್ಮ. ಭುವನೇಶ್ವರಿ, ಪುರುಷೋತ್ತಮ ಇದನ್ನೇ ನಿಜ ಅಂತ ನಂಬ್ಕೊಂಡ್ರೆ ನಾಳೆ ನಿನ್ ಭವಿಷ್ಯದ ಗತಿ ಏನಮ್ಮ? ಚಿಕ್ಕಪ್ಪ, ನನ್ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ನಿಮಗ್ ಗೊತ್ತಿದೆಯಲ್ಲ, ಅವ್ರು ನನಗ್ ತಾಳಿ ಕಟ್ಟಿದ ಗಂಡ ಆದ್ರೂ ಅವ್ರ ಲಗಾಮ್ ಪೂರ ನನ್ನ ಕೈಲಿದೆ. ಮೊದಲಿನ ಹಾಗೆ ಅವ್ರನ್ನ ದಾರಿಗೆ ತರೋದು ಸುಲಭ ಅಲ್ಲಮ್ಮ. ಎಷ್ಟು ದಿವಸ ಈ ನಾಟಕ? ಇನ್ ಸ್ವಲ್ಪ ದಿವಸ ಅಷ್ಟೇ. ಇಷ್ಟರಲ್ಲಿ ಆ ಲಕ್ಷ್ಮಿ ತನ್ನ ಗಂಡನ್ನ ತನ್ನ ಸೆರಗಿನಲ್ಲಿ ಗಂಟು ಹಾಕೊಂಡ್ಬಿಡ್ತಾಳೆ. ಆ ಶಿವರಾಮ ಅವಳು ಹೇಳಿದ ಮಾತಿಗೆಲ್ಲ ಕೋಲೆ ಬಸವನ ಹಾಗೆ ತಲೆ ಆಡಿಸ್ಕೊಂಡು ಬಿದ್ದಿರ್ತಾನೆ. ನೋಡ್ತಾ